Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ಇವತ್ತು ಶುರು ಮಾಡ್ತಾ ಇದ್ದೀನಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು. ಸಂಡೇ ಹೇಗೆ ಸ್ಪೆಂಡ್ ಮಾಡ್ತೀನಿ ಹೋಲ್ ಡೇ ಅಂತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಸೊ ತುಂಬ ದಿನವೇ ಆಗಿತ್ತು ನಿಜವಾಗ್ಲೂ. ತುಂಬ ನಂಗೆ ವ್ಲಾಗ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಬಟ್ ನನಗೆ ಡೈಲಿ ಅದನ್ನೇ ನಿಮಗೆ ರೊಟೀನ್ ತೋರಿಸಿ ನಿಮಗೂ ಬೇಜಾರಾಗ್ಬಿಡುತ್ತೆ ಅಂತೇಳಿ ಏನಿರುತ್ತೆ ನಂದು ಬೆಳಗ್ಗೆ ಎದ್ದೇಳೋದು, ಕೆಲ್ಸಕ್ಕೆ ಹೋಗೋದು, ಬರೋದು, ತಿನ್ನೋದು, ಮಲಗೋದು, ಏನಾದ್ರು ಕೆಲಸ ಇದ್ದರೂ ಮಾಡೋದು ಇಷ್ಟ ಇರುತ್ತೆ. ಇನ್ನು ಬೇರೆ ಎಲ್ಲ ಏನೂ ಆ್ಯಕ್ಟಿವಿಟೀಸ್ ಇರೋದಿಲ್ಲ. ಸೊ ಅದಕ್ಕೆ ನನಗೂ ಬೋರ್ ಆಗಿಬಿಡುತ್ತೆ ಸೇಮ್ ರೊಟೀನ್ ಮಾಡೋದಕ್ಕೆ. ಬೇರೆ ಏನಾದರೂ ಚೇಂಜಸ್ ಇರಬೇಕು. ಲೈಕ್ 9 to 5 ಜಾಬ್ ಅಲ್ದಿರ ಬೇರೆ ನಾವು ಮನೇಲಿ ಇಟ್ಕೊಂಡು ಬೇರೆ ಕೆಲಸ ಮಾಡ್ತೀವಿ ಅಂದರೆ ತುಂಬಾ ಕೆಲಸ ಇರುತ್ತೆ ಮಾಡೋದಕ್ಕೆ. ಸೊ ಆವಾಗ ಇನ್ ಕೇಸ್ ನಾನೇನಾದರೂ ಏನಂತಾರೆ ಸ್ಟೂಡೆಂಟ್ ಆಗಿದ್ದಿದ್ರೆ ಕಾಲೇಜ್ಗೆ ಹೋಗ್ತಿದ್ದಿದ್ರೆ ಸೊ ಅವಾಗ ಎಲ್ಲಾದರೂ ಮೋಜು ಮಸ್ತಿ ಇರ್ತಿತ್ತು, ಇಲ್ಲಿಗೆ ಹೋಗೋದು ಅಲ್ಲಿಗೆ ಹೋಗೋದು ಇರ್ತಿತ್ತು. ಆ್ಯಂಡ್ ಎಸ್ ಅಫ್ಕೋರ್ಸ್ ವರ್ಕಿಂಗ್ ಜಾಗನೂ ಅಷ್ಟು ಪ್ರಿಫರ್ ಮಾಡಲ್ಲ. ಅದು ರೂಲ್ಸ್ ಬೇರೆ ಇದೆ, ತೋರಿಸ್ಬಾರ್ದು ವರ್ಕಿಂಗ್ ಪ್ಲೇಸಲ್ಲಿ ಅಂತ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಸೊ ಯಾವಾಗ ನನಗೆ ಟೈಮ್ ಸಿಗುತ್ತೋ, ನಾನು ಯಾವಾಗ ಮನೇಲಿ ಇರ್ತೀನೋ ಆವಾಗ ವ್ಲಾಗ್ ಮಾಡೋದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇವತ್ತು ವ್ಲಾಗ್ನ ಮಾಡೋಣ ಅಂತ. ಸೊ ಸಂಡೇ ಸ್ಪೆಷಲ್ ತುಂಬಾ ಪ್ಲ್ಯಾನ್ಸ್ ಇದೆ ಇವತ್ತು. ಏನೂ ಇಲ್ಲ. ಸೊ ನಮ್ಮಮ್ಮ ಹತ್ರನೂ ಮಾತಾಡ್ಸ್ತೀನಿ ನಿಮಗೆ. ಸೊ ಲಾಂಗ್ ಟೈಮ್ ಆಯ್ತಲ್ಲ, ಸೊ ಅವ್ರ ಹತ್ರನೂ ಮಾತಾಡ್ಸ್ತೀನಿ. ಸೊ ಇವಾಗ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಲೇಟಾಗಿ ಎದ್ದೆ ಇವತ್ತು ಸಂಡೇ. ಆ್ಯಕ್ಚುಲಿ ಇವತ್ತೇ ಒಂದೇ ದಿನ ನಮಗೆ ಸಿಗೋದಲ್ಲ. ಸೊ ಡೈಲಿ ಮಂಡೇ ಟು ಫ್ರೈಡೇ, ಸಾಟರ್ಡೆ ಬೇಗ ಎದ್ದು ನಂಗಂತೂ ಫುಲ್ ಟಯರ್ಡ್ ಆಗೋಗಿತ್ತು. ಸೊ ಇವತ್ತೇ ಸ್ವಲ್ಪ ಲೇಟಾಗಿದ್ದೆ. ಲೇಟ್ ಇವಾಗ ಒಂದು 10 o'clock ಆಯಿತು ನಾನು ಎದ್ದು. ಸೊ ಮಮ್ಮಿ ಬೆಳಗ್ಗೆನೇ ಎಲ್ಲ ಎದ್ದು ಕೆಲಸ ಎಲ್ಲ ಮಾಡಿ, ಪೂಜೆ ಎಲ್ಲ ಮಾಡಿ, ನಾಷ್ಟ ಮಾಡೋಣ ಬಾ ಅಂತ ಫುಲ್ಲು ವೆಯ್ಟ್ ಮಾಡ್ತಿದ್ದಾರೆ ನನಗೋಸ್ಕರ. ಏನು ಮಮ್ಮಿ ಸ್ಪೆಷಲ್ ಇವತ್ತು? ಹಾಯ್ ಅನ್ನಿ. ಏನೇನು ಸ್ಪೆಷಲ್ ಇವತ್ತು? ದೋಸೆ, ಚಟ್ನಿ, ಆಲೂಗಡ್ಡೆ ಕರಿ ಮಾಡಿದ್ದೀನಿ. ಸೊ ಯಾರಿಗೆ ಏನು ಬೇಕೋ ತಿನ್ಬೋದು. ಇವ್ರಿಗೋಸ್ಕರ ನಾಷ್ಟಕ್ಕೆ ಕಾಯ್ಕೊಂಡಿದ್ದೀನಿ. ಹೌದು, ನಿಜವಾಗ್ಲೂ ಪಡ್ಡಲ್ವಾ? ದೋಸೆ ತಿನ್ನೋದಕ್ಕೆ ಹೋಗಲೇ ಇಲ್ಲ. ದೋಸೆ ಸ್ಪೆಷಲ್ ಇವತ್ತು ನಮ್ಮ ಮನೇಲಿ. ಆ್ಯಂಡ್ ಏನೋ ನಂಗೊಂಥರ ರಜಾ ಇದ್ಬಿಟ್ರೆ ಫುಲ್ ಮಜಾ ಅಲ್ವಾ. ಸೊ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡಿರ್ಬೋದು ಅಂತ. ಆ್ಯಂಡ್ ಇವತ್ತು ಸಾಯಂಕಾಲ ಒಂದು ಫಂಕ್ಷನ್ ಬೇರೆ ಇದಲ್ಲ ಮಮ್ಮಿ. ಸೊ ಫಂಕ್ಷನ್ ಬೇರೆ ಇದೆ, ರಿಸೆಪ್ಷನ್ ಫಂಕ್ಷನು. ಸೊ ಫಂಕ್ಷನ್ಗೆ ಹೋಗಬೇಕು. ಆ್ಯಂಡ್ ಇವತ್ತು ನನ್ನ ಹೇರ್ ಕೇರ್ ರೂಟೀನ್ ಬೇರೆ ಮಾಡ್ಕೋಬೇಕು. ನೆನ್ನೆ ಎಲ್ಲ ಸ್ಕಿನ್ ಕೇರ್ ಎಲ್ಲ ಮುಗಿಸ್ಕೊಂಡೆ. ಸೊ ಹೇರ್ ಕೇರ್ ರೂಟೀನ್ ಮಾಡ್ಕೋಬೇಕು. ಸೊ ಹೇರ್ ಕೇರ್ ರೂಟೀನ್ ಮಾಡಿ ಸ್ವಲ್ಪ ಕೆಲಸ ಇದೆ ಆಚೆ. ಸೊ ಕೆಲಸ ಮುಗಿಸ್ಕೊಂಬಂದು ಆ್ಯಂಡ್ ನಂಗೆ ವೀಡಿಯೋಸೇ ಮಾಡಿಲ್ಲ. ನಂಗೆ ತುಂಬ ಆಸೆ ಗೊತ್ತಾ, ಲೈಕ್ ಡಿಫ್ರೆಂಟಾಗಿ ವೀಡಿಯೋಸ್ ಮಾಡಬೇಕು ಅಂತ ನಂಗೆ ತುಂಬ ಅಂದ್ಕೊಂಡಿದ್ದೀನಿ, ತುಂಬ ಆಸೆ ಇರುತ್ತೆ. ಬಟ್ ಏನು ಮಾಡಿ ನನಗೆ ಟೈಮ್ ಕನ್ಸ್ಟೆಂಟ್ ಏನಿರುತ್ತೆ, ಸೊ ನಾನು ಅದರಲ್ಲೇ ಎಲ್ಲ ಮಾಡ್ಕೋಬೇಕಾಗತ್ತೆ. ಸೊ ಬೇಗ ರೀಲ್ಸ್ನ ಮಾಡ್ಕೊಳ್ತೀನಿ. ಸೊ ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗೆ ನನಗೆ ಟೈಮ್ ಪರ್ಮಿಟ್ ಮಾಡುತ್ತೋ, ಹೇಗಿರುತ್ತೋ. ಸೊ ನಾನು ಅದರಲ್ಲಿ ಮಾಡ್ಕೋಬೇಕಾಗತ್ತೆ. ಸೊ ಸಿಗೋದು ನನಗೂ ಒಂದೇ ದಿನ ರಜೆ ಸಿಗೋದು. ಸೊ ಅದರಲ್ಲೆಲ್ಲನೂ ಒಟ್ಟಿಗೆ ಎಲ್ಲನೂ ಮಾಡ್ತೀನಿ. ಆ್ಯಂಡ್ ಆ ಎಲ್ಲ ಕೆಲಸ ಮಾಡಿಸಲು ರಾತ್ರಿ ಆಗೋಗಿರುತ್ತೆ. ಆ್ಯಂಡ್ ಸೇಮ್ ಆ್ಯಸ್ ಯೂಶುವಲ್ ರೂಟೀನ್ ಆಗುತ್ತೆ. ಸೊ ಇವಾಗ ಕ್ವಿಕ್ಕಾಗಿ ನಾನು ಬಿಸಿನೀರನ್ನ ಕುಡಿಬೇಕು. ಬಿಸಿನೀರನ್ನ ಕುಡಿದು ಹೇರ್ ಪ್ಯಾಕ್ ಹಾಕ್ಕೊಂಡು ಆ್ಯಂಡ್ ದೆನ್ ಇನ್ ಬಿಟ್ವೀನಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಲ್ಲ ಮಮ್ಮಿ? ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೆ ನಾವು ನಾನೇ ಮಾಡ್ತೀನಿ. ಯಾವಾಗಾದರೂ ರಜೆ ಸಿಕ್ಕಿದಾಗ, ಫ್ರೀ ಟೈಮ್ ಸಿಕ್ಕಿದಾಗ ಆ್ಯಂಡ್ ಯೂಶಲಿ ಅಫ್ಕೋರ್ಸ್ ರಾತ್ರಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ನಾಷ್ಟ ಮಾಡ್ತೀವಿ. ಡ್ಯಾಡಿನೂ ವೆಯ್ಟ್ ಮಾಡ್ತಾಯಿದ್ದೀವಿ. ಎಸ್. ಸೊ ಬೆಳಗ್ಗೆನೇ ಎದ್ದು ಡ್ಯಾಡಿ ಫಿಶ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಇವತ್ತೇನೋ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಆಗೋಗಿದೆ ಕೆಲಸ. ಸೊ ನಮ್ಮ ಮನೆ ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಆಗೋಗಿದೆ. ಇವಾಗೆಲ್ಲ ನನಗೋಸ್ಕರ ವೆಯ್ಟಿಂಗ್. ಸೊ ಇವಾಗ ಕ್ವಿಕ್ಕಾಗಿ ಬಿಸಿನೀರು ಕುಡಿದು ಬರೀ ಫೇಸ್ ವಾಶ್ ಮಾಡ್ಕೊಂಬಂದು ಬ್ರೇಕ್ಫಾಸ್ಟ್ ತಿಂದು ಆಮೇಲೆ ಹೇರ್ ಪ್ಯಾಕ್ ಹಾಕ್ಕೊಂಡು ಫ್ರೆಶಾಗಿ ಸ್ನಾನ ಮಾಡಿಕೊಂಡು ಆ್ಯಂಡ್ ನೆಕ್ಸ್ಟ್ ಕಾರ್ಯಕ್ರಮ ಏನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಓಕೆ. ಸೊ ನಾನು ಬಿಸಿನೀರು ಕುಡಿಬೇಕು ಇವಾಗ. ಸೊ ಇವಾಗ ರೀಸೆಂಟಾಗಿ ಏನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಅಂತಂದರೆ ಬಿಸಿನೀರಿಗೆ ಇದು ಓಂಕಾಳು ಬರುತ್ತಲ್ಲ, ಸೊ ಅದನ್ನು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಏನೊಮ್ಮೆ ಅಜ್ವೇನ್ ಅದೇ ಓಂಕಾಳು. ಸೊ ಅದನ್ನು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಸ್ವಲ್ಪ ನನಗೆ ಡೈಜೆಷನ್ಗೆ ಹೆಲ್ಪ್ ಆಗ್ತಿದೆ.
ಆ್ಯಂಡ್ ಫ್ರೆಶ್ಶಾಗಿ ಅನ್ನಿಸ್ತಿದೆ. ಸೊ ನನ್ನ ವೀಡಿಯೋ ಇನ್ನೂ ಯಾರ್ಯಾರು ನೋಡಿಲ್ವೋ, ಸೊ ಅದರ ವೀಡಿಯೋ ಆ ಬೇಸಿಸ್ ಮೇಲೆ ವೀಡಿಯೋ ಮಾಡಿದ್ದೀನಿ, ಹೋಗಿ ನೋಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಆ್ಯಂಡ್ ಕೆಲವರು ಲೆಮನ್ ಹಾಕ್ಕೊಂಡು ಕುಡಿತಾರೆ ಆ್ಯಂಡ್ ಡಿಟಾಕ್ಸ್ ವಾಟರ್ ಎಲ್ಲ ಮಾಡ್ಕೊಳ್ತಾರೆ. ಬಟ್ ಯೂಶ್ವಲಿ ನಾನು ಫಸ್ಟ್ ಎಲ್ಲನೂ ಬರೀ ಹಾಟ್ ವಾಟರ್ ಕೊಡ್ತಿದ್ದೆ ಅಷ್ಟೇ. ಇವಾಗ ರೀಸೆಂಟಾಗಿ ಇದನ್ನು ಅಜ್ವೇನು ಓಂಕಾಳು ಇದನ್ನು ಹಾಕ್ಕೊಂಡು ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನನಗೆ ಹೆಲ್ಪ್ ಆಗಿದೆ ನಿಜವಾಗ್ಲೂ ಹೇಳಬೇಕು ಅಂದರೆ. ಸೊ ಅದಕ್ಕೆ ಆ ಬೇಸಿಸ್ ಮೇಲೆ ವೀಡಿಯೋ ಕೂಡ ಮಾಡಿದ್ದೀನಿ, ಹೋಗಿ ನೋಡಿ. ಸೊ ಇವಾಗ ಕ್ವಿಕ್ಕಾಗಿ ಈ ಬಿಸಿನೀರನ್ನ ಕುಡಿದು ಇವಾಗ ಬ್ರಷ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿ ನಾಷ್ಟ ಮಾಡ್ಕೊಂಬಿಡ್ತೀನಿ ಆ್ಯಂಡ್ ಫೇಸ್ ಪ್ಯಾಕ್ ಹಾಕ್ಕೊಡ್ತೀನಿ ಇನ್ ಬಿಟ್ವೀನ್. ಅದಾದಮೇಲೆ ನೆಕ್ಸ್ಟು ಫ್ರೆಶ್ ಅಪ್ ಆಗಿ ಸೊ ಬಿಸಿ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ದೋಸೆ ನಮ್ಮ ಮನೇಲಿ ಯಾವಾಗಲೂ ಯೂಶ್ವಲಿ ಪಲ್ಯ ಎಲ್ಲ ಒಂದು ಮಾಡೋದೇ ಇಲ್ಲ. ಚಟ್ನಿ ಮಾಡಿದ್ರೆ ಏನಾದರೂ ಅದ್ರ ಜೊತೆಗೆ ಒಂದು ಕಾಂಬಿನೇಷನ್ ಇದ್ದೇ ಇರುತ್ತೆ. ಸೊ ಸಂಡೇ ಸ್ಪೆಷಲ್ ನಮ್ಮ ಮನೇಲಿ ದೋಸೆ. ಸೊ ಅವಾಗಲೇ ನಮ್ಮಮ್ಮ ಹೇಳ್ದಂಗೆ ನಾನು ಟೇಸ್ಟ್ ಮಾಡಲಾ? ಸೂಪರಾಗಿದೆ. ಈ ಥರ ಎಲ್ಲ ಟೇಸ್ಟಿಯಾಗಿ ಫುಡ್ ಮಾಡಿಕೊಟ್ರೆ ನಾನು ಎಷ್ಟೇ ಡಯಟ್ ಮಾಡಬೇಕು ಅಂದ್ಕೊಳ್ತೀನಿ ಗೊತ್ತಾ, ನಾನು ಏನೂ ಮಾಡೋದಕ್ಕೆ ಆಗಲ್ಲ. ಸೊ 2 ದೋಸೆ ತಿನ್ನೋದ್ರಲ್ಲಿ ಒಂದು ಎಕ್ಸ್ಟ್ರಾ ದೋಸೆ 3 ದೋಸೆ ತಿಂದಿರ್ತೀನಿ. ತುಂಬ ಚೆನ್ನಾಗಿದೆ. ಸೊ ನಮ್ಮ ಮನೆ ಸ್ಪೆಷಲ್ ಸಂಡೇ ಸ್ಪೆಷಲ್ ದೋಸೆ ಇವತ್ತು. ಇವಾಗ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೇರ್ ಪ್ಯಾಕ್ ಹಾಕೋಬೇಕು. ಸೊ ನೆಕ್ಸ್ಟು ಆ ಪ್ರೋಗ್ರಾಮ್. ಸೊ ರೆಡಿಯಾಗಿದೆ ಹೇರ್ ಪ್ಯಾಕ್. ಮಾಮೂಲಿ ಮೆಂತ್ಯ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ನೀಟಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಅಮ್ಮ ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಾದಮೇಲೆ 1-2 ಅವರ್ಸ್ ಇಟ್ಟು ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ತೀನಿ. ಮಮ್ಮಿ ಹಾಕ್ತೀರಾ? ಇಲ್ಲ ನಾನೇ ಹಾಕ್ಕೊಳ್ಳ? ಹಾಕ್ತಾರೆ. ಸೊ ಪ್ಯಾಕ್ ಹಾಕ್ಕೊಂಡಾಗಿದೆ. ಆಚೆ ಕಡೆ ಬಿಸಿಲು ತುಂಬಾ ಚೆನ್ನಾಗಿದೆ. 1.5 ಅವರ್ ಇಲ್ಲ 2 ಅವರ್ಸ್ ಸಾಕಲ್ಲ ಮಮ್ಮಿ? ಮೆಂತ್ಯ ಹಾಕಿದಾಳೆ ತುಂಬ. ಹಾಫ್ ಆನ್ ಅವರ್ ಸಾಕಂತೆ. ಸೊ ಹಾಫ್ ಆನ್ ಅವರ್ ತುಂಬ ಜಾಸ್ತಿ ಕೋಲ್ಡ್ ಆಗಿಬಿಡತ್ತಲ್ಲ. ಓಕೆ. ಸೊ ಹಾಫ್ ಆನ್ ಅವರ್ ಸಾಕಂತೆ. ಸೊ ಹಾಫ್ ಆನ್ ಅವರ್ ಆದಮೇಲೆ ಇವಾಗ ಬಿಸಿಲಿದೆ, ಚೆನ್ನಾಗಿ ಒಣಗಿಸ್ಕೊಂಡು ಹಾಫ್ ಆನ್ ಅವರ್ ಆದಮೇಲೆ ಹೇರ್ ವಾಶ್ ಮಾಡ್ಕೊಳ್ತೀವಿ. ಈಗ ಆಯ್ತು. ಸೊ ಇವಾಗ ತಾನೇ ಫ್ರೆಶ್ ಅಪ್ ಹಾಕಿ ಬಂದೆ. ಸೊ ಎಷ್ಟು ಸ್ಮೂತಾಗಿ ಅನಿಸುತ್ತೆ ಗೊತ್ತಾ ನಿಜವಾಗ್ಲೂ. ಒಂದು ಸತಿ ಮಂತ್ಲಿ ಟ್ವೈಸ್ ಇಲ್ಲ ಥ್ರೈಸ್ ಈ ಥರ ಹೇರ್ ಕೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ. ಸೊ ನನಗೆ ಅಫ್ಕೋರ್ಸ್ ಅದರಿಂದ ಬೆನಿಫಿಟ್ ಆಗಿದೆ. ಸ್ವಲ್ಪ ನನಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿದೆ ನನ್ನ ಕೂದಲು ಆ್ಯಂಡ್ ನೈಸು ಆಗಿದೆ, ಚೆನ್ನಾಗಿ ಅನ್ನಿಸ್ತಿದೆ. ಆ್ಯಂಡ್ ಅದು ಪ್ಯಾಕ್ ಹಾಕೋಬೇಕಾದ್ರೆ ಎಷ್ಟು ಆರಾಮಾಗಿ ಅನಿಸುತ್ತೆ ಗೊತ್ತಾ, ತಣ್ಣಗಿರುತ್ತೆ. ಸೊ ಹಾಫ್ ಆನ್ ಅವರ್ ಅಷ್ಟೇ ನಾನು ಇದ್ದಿದ್ದು, ಜಾಸ್ತಿ ಇರಲಿಲ್ಲ ಬಿಕಾಸ್ ಕೋಲ್ಡ್ ಆಗಿಬಿಡುತ್ತೆ ಅಂತ. ಸೊ ಇವಾಗ ಆಯಿತು, ಫ್ರೆಶ್ ಅಪ್ ಆಗಾಯಿತು, ಸ್ನಾನ ಮಾಡಾಯಿತು. ಇವಾಗ ನೆಕ್ಸ್ಟು ನನ್ನ ಕೆಲಸ ಸ್ವಲ್ಪ ವೀಡಿಯೋಸ್ ಮಾಡ್ಕೋಬೇಕು. ಸೊ ವೀಡಿಯೋ ಮಾಡೋಣ. ಆ್ಯಂಡ್ ನನಗೆ ರೈಸ್ ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ. ಮಮ್ಮಿ ಉಸ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಆ ವಿಡಿಯೋ ಕೂಡ ನೋಡಿ. ಸೊ ಇವಾಗ ಉಸ್ಲಿ ಮಾಡೋ ಪ್ರೋಗ್ರಾಮು. ಅದಾದಮೇಲೆ 1-2 ರೀಲ್ಸ್ ಮಾಡ್ಕೊಡ್ತೀನಿ, ವೀಡಿಯೋಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಸೊ ಇವಾಗ ನೆಕ್ಸ್ಟು ಹೊಟ್ಟೆ ಪೂಜೆಗೆ ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕು. ಇವಾಗ ಹೋಗ್ತಾಯಿದ್ದೀನಿ ಕಿಚನ್ಗೆ. ಯಾವ ವೀಡಿಯೋನೂ ಸಪ್ರೇಟಾಗಿ ಮಾಡ್ತೀನಿ ನೋಡಿ. ಸೊ ಉಸ್ಲಿ ರೆಡಿಯಾಗಿದೆ. ನಾನು ಇದರ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ನೀವು ನೋಡ್ಬೋದು. ಡೈಲಿ ನನಗೆ ರೈಸ್ ತಿಂದು ಬೇಜಾರಾಗಿತ್ತು. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಒಂದು ನ್ಯೂಟ್ರಿಷನ್ ಸಿಗುತ್ತೆ, ಪ್ರೋಟೀನ್ ಇದೆ, ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಚೆನ್ನಾಗಿದೆ. ಸ್ಪೆಷಲ್ ಏನು ಅಂತಂದರೆ ಈ ಸತಿ ನಮ್ಮಮ್ಮ ವೀಡಿಯೋ ಮಾಡ್ತಾಯಿದ್ರು, ನಾನು ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೆ, ನಾನು ಕುಕ್ ಮಾಡಿದೆ. ಅದೊಂಥರ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದೀನಲ್ಲ ಮಮ್ಮಿ? ನಿನಗೆ ಚೆನ್ನಾಗಿದೆ, ನಂಗೆ ಚೆನ್ನಾಗಿದೆ. ಓಕೆ. ಸೊ ಇವಾಗ ಇದನ್ನು ತಿಂದಾದಮೇಲೆ ಟೈಮ್ ಆಗೋಗಿದೆ, ಫಂಕ್ಷನ್ಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ. ಸೊ ರೆಡಿ ಆಗಬೇಕು. ಸೊ ಕ್ವಿಕ್ಕಾಗಿ ಅದನ್ನು ತಿಂದು ಮುಗಿಸ್ತೀನಿ. ಹೇ ಗಾಯ್ಸ್, ಸೊ ಫಂಕ್ಷನ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ನಾನು ಸಿಂಪಲ್ಲಾಗಿ ಒಂದು ಗೌನ್ ಹಾಕ್ಕೊಂಡಿದ್ದೀನಿ. ಸೊ ಮಮ್ಮಿ ಡ್ಯಾಡಿನೂ ರೆಡಿ. ಸೊ ಲೇಟ್ ಆಗೋಗಿದೆ ಅಂತಂದರು. ಸೊ ಆಲ್ಮೋಸ್ಟ್ 7 o'clock ಆಗೋಗಿದ್ದಲ್ಲ. ಸೊ ನಾವು ತುಂಬ ದೂರ ಬೇರೆ ಹೋಗಬೇಕು. ಸೊ ಇವಾಗ ಹೋಗೋಣ. ಎಸ್ ಸೊ ಹೋಗೋಣ. ಹಾಯ್ ಗಾಯ್ಸ್, ಸೊ ಇವಾಗ ತಾನೇ ಮನೆಗೆ ಬಂದ್ವಿ. ಆಲ್ಮೋಸ್ಟ್ 10:30 ಹೋಗಿದೆ ನಾವು ರೀಚ್ ಆಗೋಷ್ಟರಲ್ಲಿ. ಸೊ ಬಸ್ಸೇ ಸಿಕ್ಕಿಲ್ಲ. ಸೊ ಫೈನಲಿ ಆಟೋಲ್ಲಿ ಬರಬೇಕಾಯ್ತು. ಫೈನಲಿ ಮನೆಗೆ ರೀಚ್ ಆಗಿದ್ವಿ. ತುಂಬ ಟೈರಿಂಗ್ ಆಗಿದೆ. ಚೆನ್ನಾಗಿತ್ತು, ಮದುವೆ ಚೆನ್ನಾಗಿತ್ತು, ಫಂಕ್ಷನ್ ಚೆನ್ನಾಗಿತ್ತು, ಊಟನೂ ಚೆನ್ನಾಗಿತ್ತು. ಸೊ ಮುಗಿಸ್ಕೊಂಡು ಮನೆಗೆ ಬಂದಿದ್ವಿ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸನ್ನು ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.